ಜನಾರ್ದನ್ ರೆಡ್ಡಿ ಏನ್ ಹೇಳ್ತಾ ಇದ್ದಾರೆ? ಜನಾರ್ದನ್ ರೆಡ್ಡಿ ಪ್ರಕಾರವಾಗಿ ಅವರನ್ನು ಮುಗಿಸೋಕಂತಾನೆ ಈ ಫೈರಿಂಗ್ ಅನ್ನ ಮಾಡಿದ್ದಾರೆ, ನನ್ನನ್ನ ಮುಗಿಸಲೆಂದೇ ಫೈರಿಂಗ್ ಮಾಡಿದ್ದಾರೆ ಅಂತ ಬಳ್ಳಾರಿಯಲ್ಲಿ ಶಾಸಕ ಜನಾರ್ದನ್ ರೆಡ್ಡಿ ಆರೋಪ ಮಾಡ್ತಾ ಇದ್ದಾರೆ. ಅವ್ರು ಏನ್ ಹೇಳ್ತಿದ್ದಾರೆ ಅಂದ್ರೆ, ನಾನು ಕಾಲ್ ಇಳಿತಾ ಇದ್ದೆ ಅಷ್ಟೇ, ಕಾಲ್ ಇಳಿತಾ ಇದ್ದಂಗೆ ರೆಡ್ಡಿ ಬಂದ ಅಂತ ಒಬ್ಬ ವ್ಯಕ್ತಿ ಎಲ್ಲ ಕೂಗೋಕ್ ಶುರು ಮಾಡಿದ್ರು. ಸೊ ಗೂಂಡಾಗಳನ್ನ ಕಳಿಸಿ ನನ್ನ ಮೇಲೆ ಫೈರಿಂಗ್ ಮಾಡಿದ್ದಾರೆ, ನನ್ನನ್ನ ಹತ್ಯೆ ಮಾಡಬೇಕು ಅಂತಾನೆ ಫೈರಿಂಗ್ ಆಗಿದೆ ಅಂತ ಜನಾರ್ದನ್ ರೆಡ್ಡಿ ಹೇಳ್ತಾ ಇದ್ದಾರೆ. ನಾರಾ ಭರತ್ ರೆಡ್ಡಿ ದೊಡ್ಡ ಕ್ರಿಮಿನಲ್, ನನ್ನನ್ನ ಹೀಗೆ ಫಿನಿಶ್ ಮಾಡಬೇಕು ಅಂತ ಫೈರಿಂಗ್ ಮಾಡಿಸಿದ್ದಾನೆ ಅಂತ ಆರೋಪಿಸಿದ್ದಾರೆ. ಕಾರ್ಯಕರ್ತನ ಸಾವಿನ ಬಗ್ಗೆ ನೇರವಾಗಿ ಶಾಸಕರು ಜನಾರ್ದನ್ ರೆಡ್ಡಿ ಅವರ ಮೇಲೆ ಆರೋಪ ಮಾಡಿರುವಂಥದ್ದು. ಈಗ ನಮ್ಮ ಜೊತೆಗೆ ಜನಾರ್ದನ್ ರೆಡ್ಡಿ ಅವರಿಂದ ಅವ್ರನ್ನ ಮಾತಾಡ್ಸೋಣ. ಸರ್, ಈಗ ಕಾರ್ಯಕರ್ತನ ಸಾವಾಗಿದೆ, ನೇರ ಕಾರಣ ತಾವೇ ಅನ್ನೋದು ಅವ್ರ ಆರೋಪ ಇದೆ. ನೋಡಿ, ಕ್ರಿಮಿನಲ್ಸ್ ನಾರಾ ಭರತ್ ರೆಡ್ಡಿ ಅವರಪ್ಪ, ನಾರಾ ಭರತ್ ರೆಡ್ಡಿ ಅವರಪ್ಪ ನಾರಾ ಸೂರ್ಯನಾರಾಯಣ ರೆಡ್ಡಿ, ಆ ಇಬ್ಬರು ಎಂಥ ದೊಡ್ಡ ಕ್ರಿಮಿನಲ್ಸ್ ಅನ್ನೋದು ಇಡೀ ಬಳ್ಳಾರಿ ನಗರದಲ್ಲಿ ಹಿರಿಯರಿಂದ ಹಿಡಿದು ಕಿರಿಯರವರೆಗೆ ಕೇಳಿದರೂ ಕೂಡ ಹೇಳ್ತಾರೆ. ಅವ್ರಿಗೇನಾಗಿದೆ, ಜನಪ್ರೀತಿ ಕಡಿಮೆ ಆಗಿದೆ, ಅಭಿವೃದ್ಧಿ ಕೆಲಸಗಳು ಆಗ್ತಾಯಿಲ್ಲ. ನಾಳೆ ಸೋಲ್ತೀವಿ ಅನ್ನೋದು ಈಗಾಗಲೇ ಈ 2.5-3 ವರ್ಷಕ್ಕೆ ಅವರಿಗೆ ಮನವರಿಕೆ ಆಗಿದೆ. ಸೊ ಹಾಗಾಗಿ ದೊಡ್ಡ ದೊಡ್ಡ ಅಭಿವೃದ್ಧಿ ಕೆಲಸಗಳು ಮಾಡೋದಕ್ಕಾಗ್ದೇನೆ ಆಲ್ರೆಡಿ ವಾಲ್ಮೀಕಿ ವೃತ್ತ ಅಂತ ನಾವೇನು ಘೋಷಣೆ ಮಾಡಿ ವಾಲ್ಮೀಕಿ ಮೂರ್ತಿಯನ್ನು ಪ್ರತಿಷ್ಠಾಪನೆ ಮಾಡಿರುವಂಥ ಜಾಗದಲ್ಲೇ ಇನ್ನೊಂದು ವಾಲ್ಮೀಕಿ ಮೂರ್ತಿಯನ್ನು ಕೂಡಿಸೋದ್ರ ಮೂಲಕ ಈ ರೀತಿ ಬ್ಯಾನರ್ಗಳನ್ನು ನಮ್ಮ ಮನೆಗೆ ಅಡ್ಡಲಾಗಿ ಬೆಳಿಗ್ಗೆ ಯಾರೋ ಹುಡುಗರು ಬಂದು ಅವ್ರಿಗೇನು ಹೇಳಿರ್ತಾರೆ, ನಾನು ಹೇಳಿದ ತಕ್ಷಣ ಇಲ್ಲ ಸರ್ ನಾವು ಹೋಗ್ತೀವಿ ಅಂತ ಹೋಗ್ಬಿಟ್ರು ಅವರು. ಮತ್ತು ನಾನು ಗಂಗಾವತಿಗೆ ಹೋದೆ ಇವತ್ತು. ಅಲ್ಲಿ ರೈತರ ಒಂದು ಸರ್ಕಾರಿ ಪಂಪ್ ಸೆಟ್ಗಳು ಕಾರ್ಯಕ್ರಮ ಮತ್ತು ಚನ್ನಬಸವ ತಾತ ಜಾತ್ರೆ ನಾನು ಮುಗಿಸ್ಕೊಂಡ್ಬಿಟ್ಟು ಆರಾಮಾಗಿ ನಾವು ಗಂಗಾವತಿಯಲ್ಲಿ ಇದ್ದೀನಿ. ನನಗೆ ಫೋನ್ ಬಂತು, ಇಲ್ಲಿ ಗನ್ಮ್ಯಾನ್ಗಳಿಂದ ಫೋನ್ ಬಂದುಬಿಟ್ಟು ಒಂದು 30-40 ಮಂದಿ ಬಂದಿದ್ದಾರೆ. ಬಂದು ಗನ್ಗಳೆಲ್ಲ ಒಂದು 8-10 ಗನ್ಗಳು ತಗೊಂಡು, ದೊಡ್ಡ ದೊಡ್ಡ ಗನ್ಗಳು ತೊಗೊಂಡು ಬಂದು ಇಲ್ಲ ಮನೆ ಮುಂದೆನೇ ಚೇರ್ ಹಾಕ್ಕೊಂಡು ಕುಂತಿದ್ದಾರೆ, ಇಲ್ಲಿ ಬ್ಯಾನರ್ಸ್ ಕಟ್ತಾ ಇದ್ದಾರೆ ಅಂತ ಹೇಳಿದರು. ನಾನು ತಕ್ಷಣ ಶ್ರೀರಾಮುಲುಗೆ ಫೋನ್ ಮಾಡಿದೆ. ನಾನು ಶ್ರೀರಾಮುಲು ಎಲ್ಲಿದೆ ಅಂದರೆ ನಾನು ಮನೆಯಲ್ಲಿ ಇರ್ತೀನಿ ಅಂದರೆ, ಮನೆ ಮುಂದೆ ಹಿಂಗೆ ಮಾಡ್ತಾ ಇದ್ದಾರೆ ಅಂತೇಳಿ, ನೀನು ಹೋಗ್ಬೇಡ ನಾನು ಬರ್ತಾ ಇದ್ದೀನಿ ಅಂತ ಹೇಳಿದೆ ನಾನು. ಸೊ ನಾವು ಬಂದ ತಕ್ಷಣ ನಾವು ಇನ್ನು ಅವನು ಶ್ರೀರಾಮುಲವ್ರು ಹೇಳಿದಾಗೆ ನಾನು ಇನ್ನೂ ಕಾರು ಹಿಡಿದಿಲ್ಲ. ಅಲ್ಲಿ ಇದ್ದಕ್ಕಿದ್ದಂಗೆ ನಮ್ಮ ಕಾರ್ಯಕರ್ತರು ಜನಾರ್ದನ್ ರೆಡ್ಡಿ ಅವರು ಬಂದರು ಅಂತ ಹೇಳ್ತಾ ಇದ್ದಾರೆ. ಇನ್ನೊಂದು ಕಡೆ ಶ್ರೀರಾಮುಲವ್ರು ಅಲ್ಲಿಗೆ ಹೋಗಿದ್ದಾರೆ. ಹೋಗ್ಬಿಟ್ಟು ಈ ರೀತಿ ಕುಡಿದು ಬಂದು ಮನೆಗಳ ಹತ್ರ ಜಗಳ ಮಾಡೋದು ಸಭ್ಯತೆ ಆಗಲ್ಲ. ಇದು ಊರು ತುಂಬ ನೀವು ಬ್ಯಾನರ್ಸ್ ಕಟ್ಕೊಂಡಿದ್ದೀರಿ, ಸುಮ್ಮನೆ ಇದೆಲ್ಲ ಯಾಕೆ ಇದೆಲ್ಲ ರದ್ದಂತ ಮಾಡ್ತಾ ಇದ್ದೀರಿ ಅಂತಂದರೂ ಕೂಡ ಅವನು ಕೇಳಲಿಕ್ಕೆ ರೆಡಿ ಇದ್ದಿಲ್ಲ. ಅಷ್ಟೊತ್ತಿಗೆ ಪೊಲೀಸರು ಬಂದರು, ಪೊಲೀಸರೇ ಸಾಕ್ಷಿ. ಶ್ರೀರಾಮುಲು ಇಲ್ಲ ಜನಾರ್ದನ್ ರೆಡ್ಡಿನೇ ಕಾರಣ ಅಂತ ಇದು ಶಾಸಕ ಭರತ್ ರೆಡ್ಡಿ ಗುಡುಕ್ತಾ ಇರುವಂತ ರೀತಿ. ಜನಾರ್ದನ್ ರೆಡ್ಡಿ ಸೋಮಶೇಖರ್ ರೆಡ್ಡಿಯಿಂದನೇ ಕೊಲೆ ಆಗಿದೆ, ವಾಲ್ಮೀಕಿ ಬ್ಯಾನರ್ ಹಾಕದಂತೆ ಇವರು ಹುನ್ನಾರ ಮಾಡಿದ್ದಾನೆ, ಇವನಷ್ಟು ನೀಚ ಯಾರು ಇಲ್ಲ. ಆ ಕಡೆ ಜನಾರ್ದನ್ ರೆಡ್ಡಿ ಅವರು ಭರತ್ ರೆಡ್ಡಿ ಕ್ರಿಮಿನಲ್ ಅಂತಿದ್ರೆ, ಭರತ್ ರೆಡ್ಡಿ ಜನಾರ್ದನ್ ರೆಡ್ಡಿ ವಿರುದ್ಧ ಏಕವಚನದಲ್ಲಿ ಆತ ನೀಚ ಅಂತ ಹೇಳ್ತಿದ್ದಾರೆ. ವಾಲ್ಮೀಕಿ ಸರ್ಕಲ್ನಲ್ಲಿ ವಾಲ್ಮೀಕಿ ಮಹರ್ಷಿ ಅವರ ಪುತ್ಥಳಿನ ಅನಾವರಣ ಆಗ್ತಾ ಇತ್ತು. ಹೀಗಾಗಿ ನಗರದಾದ್ಯಂತ ಕೂಡ ಸಾಕಷ್ಟು ಅದ್ದೂರಿಯಾಗಿ ಬ್ಯಾನರ್ಗಳನ್ನ ಅಳವಡಿಕೆ ಮಾಡ್ತಾ ಇದ್ರು. ಜನಾರ್ದನ್ ರೆಡ್ಡಿ ಅವರ ಮನೆ ಮುಂದುಗಡೆ ಅದೇ ರೀತಿಯಾಗಿರ್ತಕ್ಕಂಥ ಬ್ಯಾನರ್ನ ಅಳವಡಿಕೆ ಮಾಡ್ತಾ ಇದ್ರು. ಆ ಸಂದರ್ಭದಲ್ಲಿ ಗಲಾಟೆ ಆಗಿರುವಂಥದ್ದು, ಕಲ್ಲು ತೂರಾಟ ಆಗಿದೆ, ಫೈರ್ ಆಗಿದೆ. ಈಗ ಕಾಂಗ್ರೆಸ್ ಕಾರ್ಯಕರ್ತರು ಒಬ್ಬರು ಮರಣ ಹೊಂದಿದ ಮಾಹಿತಿಯನ್ನು ಈಗ ಶಾಸಕರು ಕೊಡ್ತಾ ಇದ್ದಾರೆ. ನಾವೀಗ ಶಾಸಕರನ್ನು ಕೂಡ ಮಾತಾಡ್ಸೋಣ. ಸರ್, ಈಗ ಅದ್ದೂರಿಯಾಗಿ ಕಾರ್ಯಕ್ರಮ ನಡೀತಾ ಇತ್ತು ಇದೇ 3ನೇ ತಾರೀಕು. ರೋಡ್ ಮೇಲೆ ಸಾವಿರಾರು ಜನ ಹಾಕೊಂಡು ಹೋಗ್ತಾರೆ. ಬಳ್ಳಾರಿ ತುಂಬಾ ಹಾಕಿದ್ದಾರೆ. ಹಂಗೆ ವಾಲ್ಮೀಕಿ ಅಜ್ಜಿಯವರ ಅಭಿಮಾನಿಗಳು ಯಾರನ್ನ ಹಾಕೊಂಡಿರ್ಬೋದು, ಅವನ್ನೆಲ್ಲ ನಾವು ತಡೆಯೋಕ್ಕಾಗಲ್ಲ, ನೀವು ತಡೆಯೋಕ್ಕಾಗಲ್ಲ. ಪಕ್ಷಾತೀತವಾಗಿ ಎಲ್ಲ ಪಕ್ಷದವ್ರು ಕಲ್ತು ಮಾಡ್ಕೊಳ್ಳಿ ಅಂತೇಳಿ ನಾವು ಕಾರ್ಯಕ್ರಮವನ್ನು ಎಲ್ಲರನ್ನೂ ಕರೆದಿದ್ದೀವಿ. ಆದರೆ ಇವ್ರ ದುರುದ್ದೇಶದಿಂದ ಯಾವುದೋ ಒಂದು ಬೇಕು. ಇವತ್ತು ಪೀಸ್ಫುಲ್ ಆಗಿ ಇರಬಾರ್ದು ಬಳ್ಳಾರಿ. ವಾಲ್ಮೀಕಿ ಅಜ್ಜನ ಕಾರ್ಯಕ್ರಮ ನಡಿಬಾರ್ದು. ವಾಲ್ಮೀಕಿ ಅಜ್ಜನ ಕಾರ್ಯಕ್ರಮ ನಡೆದ್ರೆ ವಾಲ್ಮೀಕಿ ಅಜ್ಜನ ಹೆಸರು ಹೇಳ್ಕೊಂಡು ನಾವು ಇಷ್ಟು ದಿವಸ ರಾಜಕಾರಣವನ್ನು ಏನು ಮಾಡಿದ್ವಿ, ಆ ಅಜ್ಜನಿಗೆ ಏನು ನಾವು ಸೇವೆ ಮಾಡೋಕ್ಕಾಗಲ್ಲ. ಇವತ್ತು ಇವ್ರು ಬಂದು ಅಜ್ಜನಿಗೆ ಅಷ್ಟು ದೊಡ್ಡ ಸೇವೆಯನ್ನು ಮಾಡ್ತಿದ್ದಾರೆ, ಅದನ್ನು ನಾವು ತಡಿಬೇಕನ್ನೋ ದುರುದ್ದೇಶದಿಂದ ಇವನು ದುರುದ್ದೇಶ ಇಟ್ಕೊಂಡು ಮಾಡಿದ್ದಾನೆ. ಆಗಲಿ ಇಂಥ ದುರುದ್ದೇಶಗಳು ಇಟ್ಕೊಂಡು ಇವನು ಇವತ್ತುವರೆಗೆ ನನ್ನ ರಾಜಕಾರಣದಲ್ಲಿ ಎಷ್ಟು ಮಾಡಬೇಕಂತ ಬಂದರೂ ನಾನು ಅವನ ಮುಂದೆ ಗೆದ್ದು ನಿಂತು ಮೆಟ್ಟು ನಿಂತು ಅವ್ನಿಗೇನಂತ ತೋರಿಸಿದ್ದೀನಿ. ಆದರೆ ಇವತ್ತು ಒಂದು ಅಜ್ಜನ ಕಾರ್ಯಕ್ರಮಕ್ಕೆ ಈ ರೀತಿಯಲ್ಲಿ ಮಾಡ್ತಾರೆ. ನಂದೇನೋ ಪರ್ಸನಲ್ ಕಾರ್ಯಕ್ರಮನೋ ಇನ್ನೊಂದೋ ಇದ್ದಾಗ ನನಗೆ ನನ್ನ ಕಾರ್ಯಕ್ರಮಗಳು ಅಡ್ಡಪಡಿಸಿದ್ರೆ ಏನು ತೊಂದರೆ ಇಲ್ಲ. ಒಂದು ಅಷ್ಟು ದೊಡ್ಡ ಮಹಾನ್ ವ್ಯಕ್ತಿ, ಭಾರತ ದೇಶನೇ ಅಭಿಮಾನಿಸುವಂಥ ವ್ಯಕ್ತಿನ ವಿಗ್ರಹನ ಮಾಡಬಾರ್ದು ಅಂತೇಳಿ ದುರುದ್ದೇಶದಿಂದ ಇವತ್ತು ಈ ಕಾರ್ಯಕ್ರಮವನ್ನು ಇವನು ಮಾಡಿದ್ದಾನೆ. ಆ ಹುಡುಗನ ಒಂದು ಮರ್ಡರ್ ಆಗೋಕ್ಕೆ ಕಾರಣ ಆಗಿದ್ದಾನೆ ಇವನ ತಕ್ಷಣಕ್ಕೆ ಇಂಥವರು, ನಾನು ಇಷ್ಟಕ್ಕೆ ಮುಂಚೆ ಕೂಡ ಹೇಳಿದ್ದೆ, ಇವನಷ್ಟು ನೀಚ ಯಾರಿರಲ್ಲ ಅಂತೇಳಿ. ನಮ್ಮ
ಗಡಿ ಭಾಗವನ್ನು ನಾಶ ಮಾಡಿ ಇನ್ನು ಏನು ನಾಚಿಕೆ ಇಲ್ದಂಗೆ ಇವತ್ತು ಈ ಬಳ್ಳಾರಿಯಲ್ಲಿ ಇದಾರೋ ಏನೋ ಗೊತ್ತಿಲ್ಲ. ನಾನು ಯಾಕಂದ್ರೆ ಅವ್ರ ವಯಸ್ಸಲ್ಲಿ ದೊಡ್ಡವ್ರು ಅವ್ರನ್ನ ಕೂಡ ಮಾತಾಡೋಕೆ ಕೂಡ ನನಗೆ ಇಂಟ್ರೆಸ್ಟ್ ಇಲ್ಲ. ಅವಾಗ ಯಾವಾಗ ಒಂದ್ಸರಿ ಮಾತಾಡಿದ್ದೆ. ಆಮೇಲೆ ಇವ್ರು ಮಾಡ್ತಿರೋಂಥ ಕಾರ್ಯಕ್ರಮಗಳು ನೋಡಿ ಆಕ್ರೋಶದಿಂದ ಮಾತಾಡಲೇಬೇಕಾಗುತ್ತೆ. ಅದಕ್ಕೋಸ್ಕರನೇ ಮಾತಾಡ್ತಿದ್ದೆ. ಸರಿ, ಗಲಾಟೆ ಕಾರ್ಯಕರ್ತರ ನಡುವೆ ಬೆಂಬಲಿಗರ ನಡುವೆ ಆಗಿತ್ತು. ಈ ಮಧ್ಯೆ ಜನಾರ್ದನ್ ರೆಡ್ಡಿ ಅವರು ರಾಮುಲು ಅವರು ಯಾಕೆ ಎಂಟ್ರಿ ಅದು ಅಂತ ನೋಡ್ರಿ, ಹುಡುಗರೇನೋ ಮಾತಾಡ್ಕೊಂಡ್ರೆ ಹುಡುಗರು ಮಾತಾಡ್ಕೋಬೇಕು, ಹೋಗ್ಬೇಕು. ಮಧ್ಯದಾಗ ಇವ್ರದ್ದೇನು ಕೆಲಸ ಇತ್ತು? ಖುದ್ದಾಗ ಅವ್ರು ಯಾಕೆ ಬರಬೇಕು? ಇಷ್ಟು ಕೀಳು ಮಟ್ಟಕ್ಕೆ ಇಳಿದು ರಾಜಕಾರಣ ಮಾಡೋ ಅವಶ್ಯಕತೆ ಇದೆನಾ? ಕೀಳು ಮಟ್ಟಕ್ಕೆ ಇಳ್ಬೇಕಂದ್ರೆ ಅವ್ರಿಗಂದ್ರೆ ಕೀಳು ಮಟ್ಟಕ್ಕೆ ಹೋಗ್ಬೋದು. ಆದ್ರೆ ಜನಕ್ಕೆ ಏನಂತ ಹೇಳ್ತೀವಿ ನಾವು? ಯುವ ಪೀಳಿಗೆಗೆ ಏನಂತ ತೋರಿಸ್ತೀವಿ? ಇವತ್ತು ಅವ್ರೇನಂತೇಳಿ ಯುವ ಪೀಳಿಗೆ ನೋಡ್ತಿದೆ. ಇವತ್ತು ಇಷ್ಟು ಜನ ನಾನು ಏನನ್ನ ಒಂದು ದುಡುಕು ನಿರ್ಧಾರ ತಗೊಂಡ್ರೆ ಒಂದು 5-6 ಸಾವಿರ ಜನ ಇವತ್ತು ಬಂದಿದ್ರು. ನಾವೇನನ್ನ ದುಡುಕು ನಿರ್ಧಾರ ತಗೊಂಡ್ರೆ ಎಷ್ಟು ಮಂದಿ ಜೀವನಗಳು ಹೋಗ್ತವೆ? ಎಷ್ಟು ಮಂದಿ ಜೀವನಗಳು ಹಾಳಾಗ್ತವೆ? ಎಷ್ಟು ಮಂದಿ ಜೀವನಗಳು ಹಾಳಾಗ್ತವೆ? ಅಂಥವೆಲ್ಲ ಯೋಚನೆ ಮಾಡಿ ನಾವು ಚಿಕ್ಕ ವಯಸ್ಸಿದ್ರು ಕೂಡ ಇಷ್ಟು ಯೋಚನೆ ಮಾಡಿದ್ರು 65 ವಯಸ್ಸು ಬಂದರೂ ಅವ್ನಿಗೆ ಯೋಚನೆ ಇಲ್ಲ ಅಂತಂದರೆ ನೀವೇ ಪ್ರಶ್ನೆ ಮಾಡ್ಬೇಕಂತ ಕೇಳಕ್ಕೆ. ಈಗ ನಿಮ್ಮ ಬೆಂಬಲಿಗರು ಕಾಂಗ್ರೆಸ್ ಕಾರ್ಯಕರ್ತರು ಒಬ್ಬರು ಡೆತ್ ಆಗಿರೋ ಒಂದು ಮಾಹಿತಿ ಕೂಡ ಅಂದ್ರೆ ಯಾರು ಫೈರ್ ಮಾಡಿದ್ದಾರೆ ಸರ್? ಯಾರಿಂದ ಆಯಿತು ಅಂತ ಅನ್ಸುತ್ತೆ? ನೋಡಿ, ಅವರೇ ಜನಾರ್ದನ್ ರೆಡ್ಡಿ ಅವರೇ ಫೈರ್ ಮಾಡಿಸಿ ಈ ಮರ್ಡರ್ಗೆ ಕಾರಣವಾಗಿದ್ದಾರೆ. ಹೀಗೆ ವಾಲ್ಮೀಕಿ ವಿಚಾರವನ್ನ ಮೇಲಿನ ಮೇಲೆ ಎಳೆತರಿಯುವ ಮುಖ್ಯವಾಗಿ ಇದೊಂದು ಜಾತಿ ರೂಪ ಪಡೆದ್ರೂ ಕೂಡ ಆಶ್ಚರ್ಯ ಇಲ್ಲ ಅಂತ ಕಾಣಿಸುತ್ತೆ. ಮುಂದಿನ್ನೇನೇನು ಅನಾಹುತಕ್ಕಿದ್ ಕಾರಣ ಆಗುತ್ತೋ ಬೇಗ ಇದನ್ನೆಲ್ಲ ಒಂದು ಸರಿಪಡಿಸುವಂಥ ಕೆಲಸ ಆಗಬೇಕಿದೆ ಕೂಡ.